ಎಲ್ಲರಿಗೂ ನಮಸ್ಕಾರ. ಚಳಿಗಾಲದಲ್ಲಿ ಕೂದಲಿನ ರಕ್ಷಣೆ ಹೇಗೆ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಚಳಿಗಾಲವು ಉಳಿದೆಲ್ಲ ಕಾಲಗಳಿಗಿಂತ ಹೆಚ್ಚು ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಈ ಕಾಲದಲ್ಲಿ ಕಂಡುಬರುವ ಒಂದು ಸಾಮಾನ್ಯ ಸಮಸ್ಯೆ ಎಂದರೆ ಒಣಚರ್ಮ. ನಾವು ಕೆಲವು ಆಹಾರಗಳನ್ನು ಸೇವಿಸುವುದರಿಂದ ಈ ಸಮಸ್ಯೆಯಿಂದ ದೂರವಿರಬಹುದು. ಆದಷ್ಟು ನೀರಿನಾಂಶ ಹೆಚ್ಚಿರುವ ಆಹಾರವನ್ನು ಸೇವಿಸುವುದರಿಂದ ಚರ್ಮವು ಮೃದುವಾಗಿರುತ್ತದೆ. ಇದರೊಂದಿಗೆ ಚಳಿಗಾಲದಲ್ಲಿ ಕೂದಲು ಉದುರುವುದು ಹಾಗೂ ತಲೆಯಲ್ಲಿ ಹೊಟ್ಟಿನ ತೊಂದರೆ ತುಂಬ ಕಾಡುತ್ತದೆ. ಇದಕ್ಕೆ ಏನು ಮಾಡಬೇಕೆಂದರೆ, ಮೊದಲನೇದು, ತಲೆ ಸ್ನಾನ ಮಾಡಿದರೆ ತಲೆಯನ್ನು ಚೆನ್ನಾಗಿ ಒಣಗಿಸಿಕೊಳ್ಳಬೇಕು. ತಲೆಯ ಕೂದಲನ್ನು ಚೆನ್ನಾಗಿ ಒಣಗಿದ ಮೇಲೆಯೇ ಬಾಚಿಕೊಳ್ಳಿ. ತಿಂಗಳಿಗೊಮ್ಮೆ ಮೆಹಂದಿ ಪುಡಿಯನ್ನು ಮೊಸರಿನಲ್ಲಿ ಕಲಸಿ ತಲೆಗೆ ಹಚ್ಚಿ 1 ಗಂಟೆಯ ನಂತರ ಬಿಟ್ಟು ಸ್ನಾನ ಮಾಡಿದರೆ ಕೂದಲಿಗೆ ಒಳ್ಳೆಯ ಆರೈಕೆ ಹಾಗೂ ಕಂಡೀಷನರ್ ದೊರೆಯುತ್ತದೆ. ಜಡೆಯನ್ನು ತುಂಬ ಗಟ್ಟಿಯಾಗಿ ಹೆಣೆಯಬಾರದು, ಹಗುರವಾಗಿ ಹೆಣೆಯಬೇಕು. ಇದರಿಂದ ಕೂದಲು ಹಾಳಾಗುವುದಿಲ್ಲ. ಚಳಿಗಾಲದಲ್ಲಿ ಕೂದಲು ಉದುರುವುದನ್ನು ತಡೆಗಟ್ಟಲು ಹೀಗೆ ಮಾಡಿ: ಮೆಂತೆಕಾಳು ರಾತ್ರಿ ಇಡೀ ನೆನೆಸಿ ಬೆಳಿಗ್ಗೆ ಎದ್ದ ನಂತರ ಅದನ್ನು ರುಬ್ಬಿ ತಲೆಗೆ ಹಚ್ಚಿಕೊಂಡು ಅರ್ಧ ಅಥವಾ 1 ಗಂಟೆಗಳ ಕಾಲ ಬಿಟ್ಟು ತಲೆಗೆ ಸ್ನಾನ ಮಾಡಬೇಕು. ಈ ಕ್ರಮವನ್ನು ಕೆಲ ದಿನಗಳ ಕಾಲ ಮಾಡಿದರೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. 3 ದಿನಕ್ಕೊಮ್ಮೆ ತಲೆಗೆ ನಲ್ಲಿಕಾಯಿ ಪುಡಿ, ಅಂಟುವಾಳದ ಪುಡಿ ಹಾಗೂ ಸೀಗೆ ಪುಡಿ ಮೂರನ್ನೂ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಸ್ನಾನ ಮಾಡಿದರೆ ತಲೆಯ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ವಾರಕ್ಕೊಮ್ಮೆ ತಲೆಗೆ ಹರಳೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡಿ. ಇದರಿಂದ ಕೂದಲು ಉದುರುವುದು ಕಡಿಮೆಯಾಗಿ ಕೂದಲು ಸೊಂಪಾಗಿ ಬೆಳೆಯುವುದು. ಇದರಿಂದ ದೇಹಕ್ಕೂ ತಂಪಾಗುವುದು. 1 ಟೇಬಲ್ ಸ್ಪೂನ್ ನಿಂಬೆ ರಸ ತೆಗೆದುಕೊಂಡು ಅದರ ಜೊತೆಗೆ 5 ಚಮಚ ಗಟ್ಟಿ ತೆಂಗಿನ ಹಾಲನ್ನು ಸೇರಿಸಿ ತಲೆಗೆ ಹಚ್ಚಿ ಅದು ಚೆನ್ನಾಗಿ ಒಣಗಿದ ನಂತರ ತಲೆಗೆ ಸ್ನಾನ ಮಾಡಬೇಕು. ಆಲೋವೆರಾ ಜೆಲ್ಲನ್ನು ವಾರಕ್ಕೊಮ್ಮೆ ತಲೆಗೆ ಹಚ್ಚಿ ನಂತರ ತಲೆಗೆ ಸ್ನಾನ ಮಾಡಿದರೆ ಕೂದಲು ಉದುರುವುದು ಕಡಿಮೆಯಾಗಿ ದೇಹಕ್ಕೆ ತಂಪಾಗುತ್ತದೆ. ಮೊಟ್ಟೆಯಲ್ಲಿನ ಹಳದಿ ಭಾಗವನ್ನು ತೆಗೆದುಕೊಂಡು ಅದಕ್ಕೆ 3 ಟೇಬಲ್ ಚಮಚ ನೀರನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ತಲೆಯ ಬುಡಕ್ಕೆಲ್ಲ ಚೆನ್ನಾಗಿ ಲೇಪಿಸಿ ಕೆಲ ಸಮಯದ ನಂತರ ತಲೆಗೆ ಶಾಂಪೂ ಅಥವಾ ಸೀಗೆ ಪುಡಿ ಹಾಕಿ ಸ್ನಾನ ಮಾಡಿದರೆ ಕೂದಲು ಉದುರುವುದು ಕಡಿಮೆಯಾಗಿ ಬುಡಕ್ಕೆ ಒಳ್ಳೆಯ ಪೋಷಣೆ ಉಂಟಾಗುವುದು. ಅಕಾಲಿಕ ನರೆಯನ್ನು ತಡೆಗಟ್ಟಲು ಹೀಗೆ ಮಾಡಿ: ಹುಳಿಯಾದ ಮಜ್ಜಿಗೆಯಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ತಲೆಗೆ ಹಚ್ಚಿ 15 ನಿಮಿಷಗಳ ಕಾಲ ಬಿಟ್ಟು ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ. ಹೀಗೆ ವಾರಕ್ಕೊಮ್ಮೆ ಮಾಡುವುದರಿಂದ ಅಕಾಲಿಕ ನರೆಯನ್ನು ತಡೆಗಟ್ಟಬಹುದು. ಸ್ಟ್ರಾಂಗಾದ ಟೀ ಡಿಕಾಕ್ಷನನ್ನು ತಲೆಗೆ ಹಚ್ಚಿ ಅರ್ಧ ಗಂಟೆಗಳ ಕಾಲ ಬಿಟ್ಟು ಸ್ನಾನ ಮಾಡಿದರೆ ಅಕಾಲಿಕ ನೆರೆಯನ್ನು ತಡೆಯಬಹುದು. ಇದನ್ನು ವಾರಕ್ಕೊಮ್ಮೆ ಮಾಡಿದರೆ ಸಾಕು. ತಲೆ ಹೊಟ್ಟು ನಿವಾರಣೆಗೆ ಮೆಂತೆಕಾಳನ್ನು 6 ರಿಂದ 7 ಗಂಟೆ ಚೆನ್ನಾಗಿ ನೆನೆಸಿ ನಂತರ ಅದನ್ನು ನುಣ್ಣಗೆ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಕ್ರಮೇಣವಾಗಿ ಹೊಟ್ಟು ನಿವಾರಣೆಯಾಗುತ್ತದೆ. ತಲೆಗೆ ಆಗಾಗ ಮಜ್ಜಿಗೆ ಹಾಕಿ ಸ್ನಾನ ಮಾಡಿದರೆ ಹೊಟ್ಟು ಹೋಗುತ್ತದೆ ಹಾಗೂ ಕೆರೆತ ನಿವಾರಣೆಯಾಗುತ್ತದೆ. ಈ ವಿಡಿಯೋದಲ್ಲಿರುವ ಎಲ್ಲ ಮನೆಮದ್ದುಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.